ಯಾಜಕಕಾಂಡ ಅಧ್ಯಾಯ 3. ಯಾವನಾದರೂ ಸಮಾಧಾನ ಯಜ್ಞ ಮಾಡಬೇಕಾದರೆ ಅವನು ಸಮರ್ಪಿಸುವ ಪಶುವು ದನವಾಗಿದ್ದ ಪಕ್ಷಕ್ಕೆ ಅದು ಗಂಡಾಗಲಿ ಹೆಣ್ಣಾಗಲಿ ಪೂರ್ಣಾಂಗವಾಗಿಯೇ ಇರಬೇಕು. ಅವನು ಅದನ್ನು ಯೆಹೋವನ ಸನ್ನಿಧಿಗೆ ತಂದು ಅದರ ತಲೆಯ ಮೇಲೆ ಕೈಯಿಟ್ಟು ದೇವದರ್ಶನದ ಗುಡಾರದ ಬಾಗಲಲ್ಲಿ ವಧಿಸಬೇಕು. ಆರೋನನ ವಂಶದವರಾದ ಯಾಜಕರು ಅದರ ರಕ್ತವನ್ನು ಯಜ್ಞವೇದಿಗೆ ಸುತ್ತಲೂ ಎರಚಬೇಕು. ಆ ಯಜ್ಞ ಪಶುವಿನ ವಪೆಯನ್ನು, ಕರುಳುಗಳ ಮೇಲಣ ಎಲ್ಲಾ ಕೊಬ್ಬನ್ನು, 2 ಹುರುಳಿಕಾಯಿಗಳನ್ನು, ಇವುಗಳ ಮೇಲೆ ಸೊಂಟದಲ್ಲಿರುವ ಕೊಬ್ಬನ್ನು, ಕಾಳಿಜದ ಹತ್ತಿರ ಹುರುಳಿಕಾಯಿಗಳ ತನಕ ಇರುವ ಕೊಬ್ಬನ್ನೂ ತೆಗೆದು ಯೆಹೋವನಿಗೆ ಹೋಮ ಮಾಡಬೇಕು. ಆರೋನನ ವಂಶದವರಾದ ಯಾಜಕರು ಅದನ್ನು ಯಜ್ಞವೇದಿಯಲ್ಲಿ ಉರಿಯುವ ಕಟ್ಟಿಗೆಯ ಮೇಲಿರುವ ಸರ್ವಾಂಗ ಹೋಮ ದ್ರವ್ಯದ ಮೇಲೆಯೇ ಹೋಮ ಮಾಡಬೇಕು. ಅದು ಯೆಹೋವನಿಗೆ ಸುಗಂಧ ಹೋಮವಾಗಿರುವುದು. ಸಮಾಧಾನ ಯಜ್ಞಕ್ಕಾಗಿ ಯೆಹೋವನಿಗೆ ಸಮರ್ಪಿಸುವಂಥದ್ದು ಕುರಿ ಅಥವಾ ಆಡು ಆಗಿರುವ ಪಕ್ಷದಲ್ಲಿ ಅದು ಗಂಡಾಗಲಿ ಹೆಣ್ಣಾಗಲಿ ಪೂರ್ಣಾಂಗವಾಗಿರಬೇಕು. ಅದು ಕುರಿಯಾಗಿದ್ದರೆ ತಂದವನು ಅದನ್ನು ಯೆಹೋವನ ಸನ್ನಿಧಿಗೆ ತೆಗೆದುಕೊಂಡು ಬಂದು ಅದರ ತಲೆಯ ಮೇಲೆ ಕೈಯಿಟ್ಟು ದೇವದರ್ಶನದ ಗುಡಾರದ ಎದುರಾಗಿ ಅದನ್ನು ವಧಿಸಬೇಕು. ಆರೋನನ ವಂಶದವರಾದ ಯಾಜಕರು ಅದರ ರಕ್ತವನ್ನು ಯಜ್ಞವೇದಿಗೆ ಸುತ್ತಲೂ ಎರಚಬೇಕು. ಆ ಸಮಾಧಾನ ಯಜ್ಞ ಪಶುವಿನ ಕೊಬ್ಬನ್ನು ಯೆಹೋವನಿಗೋಸ್ಕರ ಹೋಮವಾಗಿ ಸಮರ್ಪಿಸಬೇಕು. ಹೇಗೆಂದರೆ ಬಾಲದ ಕೊಬ್ಬನ್ನೆಲ್ಲ ಬೆನ್ನೆಲುಬಿನ ಬಳಿಯಿಂದ ತೆಗೆದುಬಿಟ್ಟು ಅದನ್ನೂ ವಪೆಯನ್ನೂ, ಕರುಳುಗಳ ಮೇಲಣ ಎಲ್ಲ ಕೊಬ್ಬನ್ನು, 2 ಹುರುಳಿಕಾಯಿಗಳನ್ನು, ಇವುಗಳ ಮೇಲೆ ಸೊಂಟದಲ್ಲಿರುವ ಕೊಬ್ಬನ್ನು, ಕಾಳಿಜದ ಮೇಲೆ ಹುರುಳಿಕಾಯಿಗಳ ತನಕ ಇರುವ ಕೊಬ್ಬನ್ನು ಯಾಜಕನು ಯಜ್ಞವೇದಿಯ ಮೇಲೆ ಹೋಮ ಮಾಡಬೇಕು. ಅದು ಅಗ್ನಿ ಮೂಲಕವಾಗಿ ಯೆಹೋವನಿಗೆ ಆಹಾರವಾಗುವುದು. ಸಮರ್ಪಿಸುವಂಥದ್ದು ಆಡಾಗಿದ್ದರೆ ಅರ್ಪಿಸುವವನು ಅದನ್ನು ಯೆಹೋವನ ಸನ್ನಿಧಿಗೆ ತೆಗೆದುಕೊಂಡು ಬಂದು ಅದರ ತಲೆಯ ಮೇಲೆ ಕೈಯಿಟ್ಟು ದೇವದರ್ಶನದ ಗುಡಾರದ ಎದುರಾಗಿ ವಧಿಸಬೇಕು. ಆರೋನನ ವಂಶದವರಾದ ಯಾಜಕರು ಅದರ ರಕ್ತವನ್ನು ಯಜ್ಞವೇದಿಗೆ ಸುತ್ತಲೂ ಎರಚಬೇಕು. ಅದರ ವಪೆಯನ್ನು, ಕರುಳುಗಳ ಮೇಲಣ ಎಲ್ಲ ಕೊಬ್ಬನ್ನು, 2 ಹುರುಳಿಕಾಯಿಗಳನ್ನು, ಇವುಗಳ ಮೇಲೆ ಸೊಂಟದಲ್ಲಿರುವ ಕೊಬ್ಬನ್ನು, ಕಾಳಿಜದ ಹತ್ತಿರ ಹುರುಳಿಕಾಯಿಗಳ ತನಕ ಇರುವ ಕೊಬ್ಬನ್ನು ಯೆಹೋವನಿಗೋಸ್ಕರ ಅಗ್ನಿಯ ಮೂಲಕ ಸಮರ್ಪಿಸಬೇಕು. ಯಾಜಕನು ಅದನ್ನು ಯಜ್ಞವೇದಿಯ ಮೇಲೆ ಹೋಮ ಮಾಡಬೇಕು. ಅದು ಸುಗಂಧ ಹೋಮರೂಪವಾಗಿ ಯೆಹೋವನಿಗೆ ಆಹಾರವಾಗಿರುವುದು. ಯಜ್ಞ ಪಶುಗಳ ಕೊಬ್ಬೆಲ್ಲವೂ ಯೆಹೋವನದು. ಕೊಬ್ಬನ್ನಾಗಲಿ ರಕ್ತವನ್ನಾಗಲಿ ತಿನ್ನಕೂಡದೆಂಬುದು ನಿಮಗೂ ನಿಮ್ಮ ಸಂತತಿಯವರಿಗೂ ನೀವು ವಾಸಿಸುವ ಎಲ್ಲ ಸ್ಥಳಗಳಲ್ಲಿಯೂ ಶಾಶ್ವತ ನಿಯಮ. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಸ್ವಾಗತ ಬಯಸ್ತೇವೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನ ಯಾಜಕಕಾಂಡ, ದ ಬುಕ್ ಆಫ್ ಲೆವಿಟಿಕಸ್, ಚಾಪ್ಟರ್ 3, 3ನೇ ಅಧ್ಯಾಯ. ಮೊದಲನೇ ಅಧ್ಯಾಯದಲ್ಲಿ ದೇವರು ಯಾವ ರೀತಿಯಾಗಿ ದೇವದರ್ಶನ ಗುಡಾರದೊಳಗಿಂದ ಮಾತಾಡಿದನು ಅಂತ ನೋಡ್ತೇವೆ. ಯಾಕಂದರೆ ವಿಮೋಚನ ಕಾಂಡ 25ನೇ ಅಧ್ಯಾಯದಿಂದ 40ನೇ ಅಧ್ಯಾಯದವರೆಗೆ ದೇವದರ್ಶನ ಗುಡಾರವನ್ನು ದೇವರಿಗಾಗಿ ದೇವರು ಜನರು ಸಂಧಿಸುವಂಥ ಒಂದು ಎನ್ಕೌಂಟರಿಂಗ್ ಪ್ಲೇಸ್, ಒಂದು ಸಂಧಿಸುವಿಕೆಯ ಸ್ಥಳವಾಗಿತ್ತು ಆ ದೇವದರ್ಶನ ಗುಡಾರ. ಕನ್ನಡದಲ್ಲಿ ಭಾಳ ಸ್ಪಷ್ಟವಾಗಿದೆ, ದೇವ ದರ್ಶನ ಗುಡಾರ. ಆದ ಕಾರಣ ಅಂಥ ಒಂದು ಸ್ಥಳದಲ್ಲಿ ದೇವರು ಕೊನೆಗೆ ಅದನ್ನು ಕಟ್ಟಿದ ಮೇಲೆ ತನ್ನ ಸಂತೋಷವನ್ನು ವ್ಯಕ್ತಪಡಿಸಿ ಯೆಹೋವನ ತೇಜಸ್ಸು, ಮಹಿಮೆ ಕಾಣಿಸಿತು. ಆ ಮೋಶೆ ಕೂಡ ಯಾರು ಕಟ್ಟಿದ್ರು ಆ ದೇವದರ್ಶನ ಗುಡಾರ, ಇಂಜಿನಿಯರೇ ಒಳಗೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂತೆ. ಅದನ್ನು ಕಟ್ಟಿದಂಥ ವ್ಯಕ್ತಿನೇ ಹೋಗಲಿಲ್ಲ. ಯಾಕಂದರೆ ಕೆಲವು ಸಾರಿ ಅದರಿಂದ ನಾವು ಕಲಿಯುವಂಥ ಒಂದು ಪಾಠ, ದೇವರ ಮಹಿಮೆ ಎಲ್ಲಿರ್ತದೋ ಅಲ್ಲಿ ಮನುಷ್ಯನ ಒಂದು ಸನ್ನಿಧಾನವೂ ಇರೋದಿಲ್ಲ ಅಂತ ನಾವು ನೋಡ್ತೇವೆ ರೀ. ಯಾಕಂದರೆ ಅದು ದೇವರ ಮನುಷ್ಯನೇ ಆದಂಥ ಮೋಶೆನೇ ಆಗಿರ್ಬೋದು, ಅವನಿಗೆ ಕೂಡ ದೇವರ ಮಹಿಮೆಯಲ್ಲಿ, ದೇವರಿಗೆ ಮಹಿಮೆ ಬರುವಂಥ ಸ್ಥಳದಲ್ಲಿ ಮನುಷ್ಯನು ಪ್ರವೇಶಿಸಲಾರದೆ ಹೋದ. ಯಾಕಂದರೆ ಈ ಮೋಶೆ ಅನ್ನುವಂಥ ಪದ ಯಾಜಕ ಕಾಂಡದಲ್ಲಿ, ದ ಬುಕ್ ಆಫ್ ಲೆವಿಟಿಕಸ್ನಲ್ಲಿ 85 ಸಾರಿ ಬರ್ತದೆ. 85 ಟೈಮ್ಸ್. ವಿಮೋಚನ ಕಾಂಡದಲ್ಲಿ ಕೂಡ ಮೋಶೆನೇ ಮೇನ್ ಕ್ಯಾರೆಕ್ಟರ್. ಇದನ್ನು ಬರ್ದಾತನು ಕೂಡ
ಮೋಶೆನೇ 5 ಪುಸ್ತಕವನ್ನು ಬರೆದ ಆತನು ಮೋಶೆ ಆಗಿರುವಾಗ ಆತನು ಹೀರೋ ಆಗಿರ್ಬೋದು, ಆದರೆ ಎಲ್ಲಕ್ಕಿಂತಲೂ ಮೇಲಾಗಿ ದೇವರು ಹೀರೋ. ದೇವರು ಎಂಬಂಥ ಪದ ಮತ್ತು ಕರ್ತನು ಯೆಹೋವನು ಎಂಬಂಥ ಪದ ಈ ಯಾಜಕ ಕಾಂಡದಲ್ಲಿ 360 ಸಾರಿ 360 ಟೈಮ್ಸ್ ಯೆಹೋವನು ದೇವರು ಎಂಬಂಥ ಪದ ಬರ್ತೈತೆ ಈ ಚಿಕ್ಕ ಪುಸ್ತಕದಲ್ಲಿ. ಮತ್ತು ಇದರಲ್ಲಿ ಅಧ್ಯಾಯಗಳು ನಾವು ನೋಡಿಕೊಳ್ಳುವಾಗ ಭಾಳ ಅಧ್ಯಾಯಗಳು ಏನಿಲ್ಲ, 27 ಅಧ್ಯಾಯಗಳಷ್ಟೇ ಇದೆ. 27 ಅಧ್ಯಾಯಗಳು ಇದ್ದಾಗ್ಯೂ ಕೂಡ 360 ಸಾರಿ ದೇವರು, ಗಾಡ್, ಲಾರ್ಡ್, ಯೆಹೋವನೆಂಬಂಥ ಪದ ಬರ್ತಿದೆ. ಹಾಗಾದರೆ ಗಾಡ್ ಈಸ್ ದ ಸೂಪರ್ ಸ್ಟಾರ್, ಸೂಪರ್ ಹೀರೋ ಆಫ್ ಎವ್ರಿ ಬುಕ್ ಇನ್ ದ ಬೈಬಲ್. ಪ್ರತಿ ಪುಸ್ತಕದ ವ್ಯಕ್ತಿ, ಪ್ರತಿ ಪುಸ್ತಕದ ವೀರ, ಶೂರ, ಧೀರ ದೇವರು ಆತನೇ ಹೀರೋ ಆಗಿರುವುದರಿಂದ ನಾವು ಸಂತೋಷ ಪಡ್ತಕ್ಕದ್ದು. ಆದರೆ ಹೀರೋ ಅಂತ ಹೇಳಿದ ಮೇಲೆ ಒಂದು ಹೀರೋಯಿನ್ ಕೂಡ ಇರಬೇಕಲ್ವ. ಲೌಕಿಕವಾದ ರೀತಿಯಲ್ಲಿ ಆಶ್ಚರ್ಯವಾದಂಥದ್ದು ಏನಂದರೆ ದೇವರು ಹೇಳುವಂಥದ್ದು ನೀವೇ ನನ್ನ ಹೀರೋಯಿನ್. ಯಾಕಂದರೆ ಕರ್ತನು ಹೇಳುವಂಥದ್ದು ಸೃಷ್ಟಿಕರ್ತನೇ ನಿನಗೆ ಪತಿ. ಹಾಗಾದರೆ ತನ್ನ ಸೃಷ್ಟಿಗಳನ್ನು ದೇವರು ಓರಿಸುವಾತನಾಗಿದ್ದಾನೆ. ಅಂದರೆ ಗಾಡ್ ಲವ್ಸ್, ಮೇಕ್ಸ್ ಎ ಲವ್ ರೊಮ್ಯಾನ್ಸ್ ವಿತ್ ಹಿಸ್ ಪೀಪಲ್. ಯಾವ ರೀತಿಯಾಗಿ ಪರಮಗೀತೆಯಲ್ಲಿ ರಾಜನು ವಧುವನ್ನು ಯಾವ ರೀತಿಯಾಗಿ ಪ್ರೀತಿಸ್ತಾನೆ, ಆ ರೀತಿಯಾಗಿ ದೇವರು ಹೇಳ್ತಾನೆ, ನಾನು ನಿಮ್ಮೊಂದಿಗೆ ಆ ಒಂದು ಮದುವೆಯ ದಾಂಪತ್ಯದ ಪವಿತ್ರತೆಯ ಒಂದು ಒಡಂಬಡಿಕೆಯ ಪ್ರೀತಿಯನ್ನು ನಾನು ಮಾಡುವ ಆತನಾಗಿದ್ದೇನಂತ. ಅದಕ್ಕೋಸ್ಕರನೇ ದೇವರು ಪರಿಶುದ್ಧನಾಗಿರುವಂತೆ ನಾವು ಪರಿಶುದ್ಧರಾಗಿರಬೇಕು. ವರನು ಪರಿಶುದ್ಧನಾಗಿರುವಂತೆ ವಧು ಸಹ ಪರಿಶುದ್ಧಳಾಗಿರಬೇಕು ನಾವು ಕೂಡ ಎಂಬಂಥದ್ದನ್ನು ನಾವು ಈ ಪುಸ್ತಕದಲ್ಲಿ ನೋಡ್ಕೊಳ್ತೇವೆ. ಯಾಜಕಾಂಡದಲ್ಲಿ ಹೋಲಿ ಎಂಬ ಪದ ಮತ್ತು ಶುದ್ಧ ಎಂಬ ಪದ ಒಟ್ಟು 140 ಸಾರಿ ಬರ್ತದೆ. 140 ಟೈಮ್ಸ್ ಪವಿತ್ರತೆಗೆ ಈ ಪುಸ್ತಕದಲ್ಲಿ ಮಹತ್ವ ಕೊಡಲಾಗಿದೆ. ಮತ್ತು ಒಂದು ಮಾತು ನಾನು ಮೊದಲನೇ ಅಧ್ಯಾಯದಲ್ಲಿ ಹೇಳಬೇಕು. 3ನೇ ಅಧ್ಯಾಯವನ್ನು ನಾವು ನೋಡ್ಕೊಳ್ತಿದ್ದೇವೆ. ಆದರೆ ಮೊದಲನೇ ಅಧ್ಯಾಯದಲ್ಲಿ ಒಂದು ಮಾತು ಏನಂತ ಹೇಳಿದ್ರೆ, ಆಗಾಗ 1-2 ಅಧ್ಯಾಯಗಳಲ್ಲಿ ಅಗ್ನಿಯ ಮೂಲಕ ಸುವಾಸನೆ, ಅಗ್ನಿಯ ಮೂಲಕ ಯೆಹೋವನಿಗೆ ಸುವಾಸನೆ ಎಂಬಂಥ ಪದ ಚಾಪ್ಟರ್ 1, ಚಾಪ್ಟರ್ 2 ಯಾಜಕಾಂಡದಲ್ಲಿ ನಾವು ನೋಡ್ತೇವೆ. ಇದನ್ನು ನಾನು ಯೋಚಿಸಿದಾಗ ಆದಿಕಾಂಡ 8ನೇ ಅಧ್ಯಾಯದಲ್ಲಿ ಒಂದು ಘಟನೆ ನನಗೆ ನೆನಪಿಗೆ ಬರ್ತಾ ಇದೆ. ಅದನ್ನು ನಿಮ್ಮ ಮುಂದೆ ಇಡ ಬಯಸ್ತೇನೆ. 8ನೇ ಅಧ್ಯಾಯದ 20-21ನೇ ವಚನದಲ್ಲಿ, ದ ಬುಕ್ ಆಫ್ ಜೆನೆಸಿಸ್ ಚಾಪ್ಟರ್ 8 ವರ್ಸ್ 20-21, ಅದರಲ್ಲಿ ಇಡೀ ಲೋಕಕ್ಕೆ ಒಂದೇ ಕುಟುಂಬ ಇರ್ತದೆ. ಆಶ್ಚರ್ಯ ಅಲ್ವಾ? ಒಂದು ಕಡೆಯಲ್ಲಿ, ಒಂದು ಬೀದಿಯಲ್ಲಿ 100 ಕುಟುಂಬಗಳಿರ್ತದೆ. ಆದರೆ ಇಡೀ ಲೋಕಕ್ಕೆ ಒಂದೇ ಕುಟುಂಬ ಇತ್ತಂತೆ, ಅದು ನೋಹನ ಕುಟುಂಬ. ದೇವರು ಆ ಕುಟುಂಬವನ್ನು ಉಳಿಸಿ ಆ ಒಂದು 40 ದಿವಸಗಳ ಮಳೆ ನೀರು, ಆ ಒಂದು ಜಡ್ಜ್ಮೆಂಟು, ಎಲ್ಲ ಜನರು ಪ್ರಾಣಿಗಳು ಸತ್ತೋದ ನಂತರ ನೋಹನು ಸ್ವಲ್ಪ ಆ ದೃಶ್ಯ ಊಹಿಸ್ಕೊಡ್ರಿ, ಆ ನಾವೆಯಿಂದ ಹೊರಗೆ ಬರ್ತಾನೆ. ಹೊರಗೆ ಬಂದ ತಕ್ಷಣ ನೋಹನು ಮಾಡಿದಂಥದ್ದೇನೆಂದರೆ ಯಜ್ಞವೇದಿಯನ್ನು ಕಟ್ಟಿದ್ದನು. ಈ ಬಿಲ್ಟ್ ಅನ್ ಆಲ್ಟರ್ ಫಾರ್ ಗಾಡ್. ಅದರ ಮೇಲೆ ಶುದ್ಧವಾದಂಥ ಪಕ್ಷಿಗಳನ್ನು ಸರ್ವಾಂಗ ಹೋಮವಾಗಿ ಆಸ್ ಎ ಬರ್ಂಟ್ ಸ್ಯಾಕ್ರಿಫೈಸ್. ನೋಡ್ರಿ, ಈ ಸರ್ವಾಂಗ ಹೋಮ ಮಾಡಬೇಕಂತ ಹೇಳ್ಬಿಟ್ಟು ಮೋಶೆ ಮೂಲಕವಾಗಿ ದೇವರು ಆಜ್ಞಾಪಿಸಿದ. ಆದರೆ ಮೋಶೆ ಬರುವುದಕ್ಕೆ ಮುಂಚಿತವಾಗಿಯೇ ನೋಹನ ಅದನ್ನು ಸರ್ವಾಂಗ ಹೋಮವನ್ನು ಆತನು ದೇವರಿಗೆ ಕೊಡ್ತಾನೆ. ಹೇಗೆ ನೋಹನಿಗೆ ಈ ಕ್ಲೂ ಸಿಕ್ತು? ಹೇಗೆ ನೋಹನಿಗೆ ಈ ಒಂದು ರೆವಲೇಷನ್, ದ ರೆವಲೇಷನ್ ಆಫ್ ಬರ್ಂಟ್ ಆಫರಿಂಗ್, ಈ ಒಂದು ಸರ್ವಾಂಗ ಹೋಮದ ಒಂದು ಪ್ರಕಟಣೆ ಇವನಿಗೆ ಹೇಗೆ ಸಿಕ್ತಂದರೆ, ವೆನ್ ಯು ವಾಕ್ ವಿತ್ ಗಾಡ್ ಯು ವಿಲ್ ಗೆಟ್ ಅನ್ ಅಡ್ವಾನ್ಸ್ ರೆವಲೇಷನ್. ದೇವರೊಂದಿಗೆ ನೀವು ನಡೆಯುವಾಗ ನಿಮಗೆ ಮುಂದಾಗುವ ಸಂಗತಿಗಳನ್ನು ಆತನು ಪ್ರಕಟಿಸ್ತಾನೆ. ಮುಂದಾಗುವ ಸಂಗತಿಗಳು ಮಾತ್ರ ಅಲ್ಲ, ಮುಂದಾಗುವಂಥ ಸಂಭವಗಳನ್ನು ತಿಳಿಸ್ತಾನೆ, ಮುಂದಾಗುವ ಪ್ರಕಟಣೆಗಳನ್ನು ತಿಳಿಸ್ತಾನೆ, ಮುಂದಾಗುವಂಥ ನಿಯಮಗಳನ್ನು, ಮುಂದಾಗುವಂಥ ಹಿಸ್ಟ್ರಿಯನ್ನು ಕೂಡ ದೇವರು ತಿಳಿಸುವಾತನಾಗಿದ್ದಾನೆ. ದೇವರು ದೊಡ್ಡ ಆತನಾಗಿದ್ದಾನೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. 3ನೇ ಅಧ್ಯಾಯಕ್ಕೆ ನಾವು ಬಂದಾಗ, ಯಾವನಾದರೂ ಸಮಾಧಾನ ಯಜ್ಞ ಮಾಡಬೇಕಾದರೆ
ಎಂಬುದಾಗಿ ಪ್ರಾರಂಭವಾಗ್ತದೆ. ನೆನಪಿಟ್ಕೊಡ್ರಿ, 2ನೇ ಅಧ್ಯಾಯದ ಕೊನೆ ಭಾಗದಲ್ಲಿ ಉಪ್ಪಿನ ಬಗ್ಗೆ ಹೇಳಲಾಗಿತ್ತು. ಇಲ್ಲಿ ತಕ್ಷಣ ಸಮಾಧಾನದ ಬಗ್ಗೆ 3ನೇ ಅಧ್ಯಾಯ ಯಾಜಕಾಂಡ, ಬುಕ್ ಆಫ್ ಲೆವಿಟಿಕಸ್ ಚಾಪ್ಟರ್ 3, ಸಮಾಧಾನ ಯಜ್ಞದ ಕ್ರಮವನ್ನು ನಾವು ನೋಡ್ತೇವೆ. ಏನು ಉಪ್ಪಿನ ಬಗ್ಗೆ ಹೇಳಿಬಿಟ್ಟು ಅನಂತರ ಸಮಾಧಾನದ ಬಗ್ಗೆ ಮಾತಾಡ್ತಾರಲ್ಲ ಅಂತ ನಾವು ಯೋಚಿಸ್ಬೋದು. ಅದನ್ನು ಕ್ಲಿಯರ್ ಮಾಡುವಂಥದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಾತನ್ನು ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯದ 49-50ನೇ ವಚನವನ್ನು ನಾವು ನೆನಪಿಸಿಕೊಳ್ಳೋದಾದರೆ, ಮಾರ್ಕ್ಸ್ ಗಾಸ್ಪಲ್ ಚಾಪ್ಟರ್ 9 ವರ್ಸ್ 49 and 50, ಅದರಲ್ಲಿ ಉಪ್ಪಿನ ಬಗ್ಗೆ ಯೇಸು ಕ್ರಿಸ್ತನು ಮಾತಾಡಿಬಿಟ್ಟು ಉಪ್ಪು ಅಂತ ಹೇಳಿಬಿಟ್ಟು ಅದೇ ಲೈನ್ನಲ್ಲಿ ಅದೇ ವಚನದಲ್ಲಿ ಒಬ್ಬರೊಂದಿಗೊಬ್ಬರು ಸಮಾಧಾನ ಇರಲಿ ಎಂಬುದಾಗಿ. ಹಾಗಾದರೆ ಉಪ್ಪು ಒಡಂಬಡಿಕೆ, ಉಪ್ಪು ಸಮಾಧಾನದ ಒಡಂಬಡಿಕೆ, ಉಪ್ಪು ರುಚಿ ಕೊಡುವಂಥ ಒಡಂಬಡಿಕೆ. ಹಾಗಾದರೆ ಇನ್ನೊಂದು ಪ್ರಶ್ನೆ ನಮಗೆ ಬರ್ಬೋದು. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದ 13ನೇ ವಚನದಲ್ಲಿ ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಹಾಗಾದರೆ ವಿ ಆರ್ ಎ ಕವನೆಂಟ್ ಟು ದಿ ಅರ್ತ್. ಭೂಮಿಗೆ ನಾವು ಒಡಂಬಡಿಕೆಯಾಗಿದ್ದೇವೆ, ಭೂಮಿಗೆ ನಾವು ಸಮಾಧಾನವನ್ನು ತರುವಂಥವರಾಗಿದ್ದೇವೆ. 2ನೇ ಕೊರಿಂಥ 5ನೇ ಅಧ್ಯಾಯ 21ನೇ ವಚನದಿಂದ ಇರುವಾಗ ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ, ಸಮಾಧಾನವನ್ನು ತರುವಂಥವರಾಗಿದ್ದೇವೆ, ಸಮಾಧಾನದ ಸುವಾರ್ತೆಯನ್ನು ಸಾರುವಂಥವರಾಗಿದ್ದೇವೆ. ದೇವದೂತರು ಅವತ್ತಿನ ದಿವಸ ಕಾಣಿಸಿಕೊಂಡು ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 10ನೇ ವಚನದಲ್ಲಿ ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ ಸಮಾಧಾನದ ಸಂದೇಶವನ್ನು ತಂದರು. ಹೌದು, ಸಮಾಧಾನ ಭಾಳ ಪ್ರಾಮುಖ್ಯ. ಇಲ್ಲಿ ದೇವರು ಒಂದು ಸ್ಯಾಂಪಲನ್ನು 3ನೇ ಅಧ್ಯಾಯದಲ್ಲಿ ಸಮರ್ಪಿಸುವಾಗ, ಸಮಾಧಾನ ಯಜ್ಞ ಮಾಡಬೇಕಾದರೆ ಅವನು ಒಬ್ಬ ವ್ಯಕ್ತಿ ಸಮರ್ಪಿಸುವ ಪಶು ಧನವಾಗಿದ್ದ ಪಕ್ಷಕ್ಕೆ ಅದು ಗಂಡಾಗಲಿ ಹೆಣ್ಣಾಗಲಿ ಇಲ್ಲಿ ಒಂದು ಚಾಯ್ಸ್ ಕೊಡಲಾಗಿದೆ, ಪೂರ್ಣಾಂಗವಾಗಿಯೇ ಇರಬೇಕು. ಇಟ್ ಶುಡ್ ಬಿ ಆ್ಯನಿಮಲ್ ವಿತೌಟ್ ಎನಿ ಡಿಫೆಕ್ಟ್. ಯಾಕಂದರೆ ಕ್ರಿಸ್ತನಿಗೆ ಅದು ತೋರಿಸುವಂಥದ್ದಾಗಿದೆ, ಸೂಚಿಸುವಂಥದ್ದಾಗಿದೆ. ಯಾಕಂತ ಹೇಳಿದರೆ ಕೊಲೋಸ್ಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 16ನೇ ವಚನದಲ್ಲಿ ಇವೆಲ್ಲವೂ ಒಂದು ಛಾಯೆ, ಇಟ್ಸ್ ಎ ಶ್ಯಾಡೋ. ಓಲ್ಡ್ ಟೆಸ್ಟ್ಮೆಂಟ್ ಹಳೆಯ ಒಡಂಬಡಿಕೆಯಲ್ಲಿ ಪ್ರತ್ಯೇಕವಾಗಿ ಯಾಜಕಾಂಡದಲ್ಲಿ ಲೆವಿಟಿಕಸ್ನಲ್ಲಿರುವಂಥ ಅನೇಕ ಯಜ್ಞಗಳು, ಹೋಮಗಳು, ಇವೆಲ್ಲವೂ ಛಾಯೆ, ಮುಂದೆ ಬರಬೇಕಾದ ಕ್ರಿಸ್ತನನ್ನು ಸೂಚಿಸುವಂಥದ್ದಾಗಿತ್ತು. ಹಾಗಾದರೆ ಪ್ರತಿ ಅಧ್ಯಾಯದಲ್ಲಿಯೂ ಕ್ರಿಸ್ತನ ಬಗ್ಗೆ. ಸೊ ಕ್ರೈಸ್ಟ್ ಈಸ್ ದ ಗ್ರ್ಯಾಂಡ್ ಸಬ್ಜೆಕ್ಟ್ ಆಫ್ ಎವ್ರಿ ಚಾಪ್ಟರ್ ಇನ್ ದ ಬೈಬಲ್. ಪ್ರತಿ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನನ್ನು ಫೋಕಸ್, ಪವಿತ್ರಾತ್ಮನು ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಯೇಸು ಕರ್ತನು ಒಂದು ಮಾತು ಹೇಳಿದ್ದನ್ನು ನೆನಪಿಗೆ ತಂದುಕೊಳ್ತಾ ಇದ್ದೇನೆ. ಪವಿತ್ರಾತ್ಮನು ಬಂದಾಗ, ವೆನ್ ದ ಹೋಲಿ ಸ್ಪಿರಿಟ್ ಕಮ್ಸ್, ಆತನು ನನ್ನನ್ನು ಮಹಿಮೆ ಪಡಿಸುವನು. ಒಬ್ಬ ವ್ಯಕ್ತಿ ಪವಿತ್ರಾತ್ಮ ಭರಿತನಾಗಿದ್ದಾನೋ ಇಲ್ವೋ ಅಂತ ತಿಳ್ಕೊಳ್ಳೋದು ಹೇಗೆ ಅಂತ ನಾನು ನನಗೋಸ್ಕರವಾಗಿ ಇಟ್ಕೊಂಡಿರುವಂಥ ಒಂದು ಪರ್ಸನಲ್ ವಾಕ್ಯ ಏನಂತ ಹೇಳಿದ್ರೆ, ಯಾವುದೇ ಪ್ರಸಂಗಿ, ಯಾವುದೇ ವ್ಯಕ್ತಿ ಸಂಭಾಷಣೆಯಲ್ಲಿ ಅಥವಾ ಸಂಭಾಷಣೆಯಲ್ಲಿ ಲೆಟ್ ಇಟ್ ಬಿ ಎ ಕಾನ್ವರ್ಸೇಷನ್ ಆರ್ ಡಿಸ್ಕಷನ್, ಅಥವಾ ಸಂದೇಶದಲ್ಲಿ ಮೇ ಬಿ ಎ ಪ್ರೀಚಿಂಗ್ ಆರ್ ಟೀಚಿಂಗ್, ಆತನು ಪವಿತ್ರಾತ್ಮನ ನಿಂದ ನಡೆಸಲ್ಪಟ್ಟ ವ್ಯಕ್ತಿ ಆಗಿದ್ದರೆ ಕ್ರಿಸ್ತನನ್ನು ಅವನು ಮಹಿಮೆ ಪಡಿಸುವಂಥವನಾಗಿರುತ್ತೆ. ಯಾಕಂದರೆ ಪವಿತ್ರಾತ್ಮ ಭರಿತನಾದ ವ್ಯಕ್ತಿ ಕ್ರಿಸ್ತನನ್ನು ಮಹಿಮೆ ಪಡಿಸುವ ವ್ಯಕ್ತಿ. ತಲೆಯ ಮೇಲೆ ಯೆಹೋವನ ಸನ್ನಿಧಿಗೆ ತಂದು ಅದರ ಮೇಲೆ 2ನೇ ವಚನ ಯಾಜಕಾಂಡ 3:2, ಕೈ ಇಟ್ಟು ದೇವದರ್ಶನ ಗುಡಾರದಲ್ಲಿ ಬಾಗಿಲಲ್ಲಿ ವಧಿಸಬೇಕು. ಕೈ ಇಟ್ಟು, ತಲೆಯ ಮೇಲೆ ಕೈ ಇಟ್ಟು, ಅದೇನು ತೋರಿಸ್ತದೆ ಅಂದರೆ ನನ್ನ ಪರವಾಗಿ, ನನ್ನ ರೆಸ್ಪಾನ್ಸಿಬಿಲಿಟಿ ನಾನು ಪಾಸ್ ಮಾಡ್ತಾ ಇದ್ದೀನಿ, ನನ್ನ ಪರವಾಗಿ ಈ ಒಂದು ಪ್ರಾಣಿ ನನ್ನದನ್ನು ತೆಗೆದುಕೊಳ್ತಾ ಇದೆ, ನನ್ನ ಪ್ಲೇಸ್ನಲ್ಲಿ ಇದು ನಿಂತಿದೆ, ನಾನಲ್ಲ, ನನ್ನ ಪರವಾಗಿ, ರೆಪ್ರೆಸೆಂಟಿಂಗ್ ಮೀ ಎಂಬುದನ್ನು ಸೂಚಿಸುವಂಥದ್ದು. ಮತ್ತು ಯಾಜಕರು ಅದರ ರಕ್ತವನ್ನು ಯಜ್ಞವೇದಿಗೆ ಸುತ್ತಲೂ ಎರಚಬೇಕು. ಹೀಗೆ ಯೆಹೋವನಿಗೆ ಹೋಮ ಮಾಡಬೇಕು ಎಂಬುದಾಗಿ. ಹೌದು, 6ನೇ ವಚನದ ಸಮಾಧಾನದ ಯಜ್ಞದ ಕುರಿತಾಗಿ ಯೆಹೋವನಿಗೆ ಕುರಿ ಅಥವಾ ಆಡನ್ನು ಸಮರ್ಪಿಸಬೇಕಾದ್ರೆ ಏನು ಮಾಡಬೇಕು ಎಂಬಂಥ ಮಾತನ್ನು ಹೇಳಲಾಗಿದೆ. ಆಗಾಗ ಒಂದು ಪದ ಇಲ್ಲಿ ಬರ್ತದೆ, ಯಜ್ಞವೇದಿಯ ಮೇಲೆ ಸಾಕಷ್ಟು ಸಾರಿ ಈ ಒಂದು ಪದ ಬರ್ತದೆ. ದ ವರ್ಡ್ ಆಲ್ಟರ್ ಎಂಬಂಥ ಪದ 87 ಸಾರಿ, 87 ಟೈಮ್ಸ್ ದ ವರ್ಡ್ ಆಲ್ಟರ್
ಯಜ್ಞವೇದಿ ಎಂಬಂಥ ಪದ ಈ ಯಾಜಕಾಂಡ ಪುಸ್ತಕದಲ್ಲಿ ಬರ್ತದೆ. ಆದ ಕಾರಣ ಅಲ್ಲೇ ಯಾಕೆ ಸಮರ್ಪಿಸಬೇಕು, ಬೇರೆ ಕಡೆ ಸಮರ್ಪಿಸಿದರೆ ಏನು ಎಂಬಂಥ ಪ್ರಶ್ನೆ ನಮಗೆ ಬರ್ಬೋದು. ಅದಕ್ಕೆ ಒಂದು ಉತ್ತರ ಕೊಡ್ತೀನಿ, ಅನಂತರ ಬೇರೆ ಉತ್ತರಗಳನ್ನು ಅನಂತರ ಕ್ರಮೇಣವಾಗಿ ನಾವು ನೋಡಿಕೊಳ್ಳೋಣ. ಸರಿ, ಯಾಕೆ ಒಂದೇ ಸ್ಥಳದಲ್ಲಿ, ದೇವರು ನೇಮಿಸಿದ ಸ್ಥಳದಲ್ಲೇ ನಾವು ಇದನ್ನು ಮಾಡಬೇಕು? ಯಜ್ಞವೇದಿಯ ಮೇಲೆ ಯಾಕೆ ಮಾಡಬೇಕು? ಕೆಳಗೆ ಮಾಡಬಾರ್ದಾ, ಪಕ್ಕದಲ್ಲಿ ಮಾಡಬಾರ್ದಾ, ಸೈಡ್ನಲ್ಲಿ ಮಾಡಬಾರ್ದಾ ಅನ್ನುವಂಥದ್ದನ್ನು ಒಂದು ಪ್ರಶ್ನೆ ತರ್ಕಶಾಸ್ತ್ರಬದ್ಧವಾಗಿ ಲಾಜಿಕ್ಕಾಗಿ ನಾವು ಥಿಂಕ್ ಮಾಡ್ಬೋದು, ವಿಚಾರಿಸಬಹುದು. ಅದಕ್ಕೆ ಒಂದು ದೃಷ್ಟಾಂತದಿಂದ ನಾನು ವಿವರಿಸಲಿಕ್ಕೆ ಇಷ್ಟಪಡ್ತೇನೆ. 2 ತಿಮೋತಿ 4ನೇ ಅಧ್ಯಾಯ 7ನೇ ವಚನ. 2 Timothy chapter 4 verse 7. ಅದರಲ್ಲಿ ಪೌಲನು 3 ಮಾತುಗಳನ್ನು ಹೇಳ್ತಾನೆ. ತನ್ನ ಜೀವನದ ಅಂತಿಮ ಭಾಗಕ್ಕೆ ಬಂದುಬಿಟ್ಟು, ಹ್ಯಾವಿಂಗ್ ಕಮ್ ಟು ದ ಎಂಡ್ ಆಫ್ ಹಿಸ್ ಲೈಫ್, ಹಿ ಸೇಸ್ 3 things, ವಂಡರ್ಫುಲ್ ಥಿಂಗ್ಸ್. ಒಂದು ಮೊದಲನೇ ಮಾತೇನೆಂದರೆ, ಐ ಫಾಟ್ ಎ ಗುಡ್ ಫೈಟ್, ಶ್ರೇಷ್ಠ ಹೋರಾಟವನ್ನು ನಾನು ಮಾಡಿದ್ದೇನೆ. ತನ್ನ 50-60 ಪ್ಲಸ್ ವರ್ಷಗಳನ್ನು ಹಿಂದಿರುಗಿ ನೋಡಿದಾಗ, ಅಥವಾ ಕರ್ತನನ್ನು ಕಂಡುಕೊಂಡ ದಮಸ್ಕ ರೋಡ್ನಲ್ಲಿ ಆ ದಿನದಿಂದ ಸಾಯುವಂಥ ಲಾಸ್ಟ್ ಡೇ ತನಕ ಹಿಂದಿರುಗಿ ನೋಡಿ, ಪೌಲನು ಸಂತೃಪ್ತಿಯಿಂದ ಯಾವ ರೀತಿಯಾಗಿ ಯೇಸು ಕರ್ತನು ಟೆಟೆಲೆಸ್ಟಾಯ್, ತೀರಿತು ಎಂಬುದಾಗಿ ಹೇಳಿದ್ನು, ಆ ರೀತಿಯಾಗಿ ಪೌಲನು ತನ್ನ ಜೀವನವನ್ನು ಹಿಂದಿರುಗಿ ನೋಡಿಬಿಟ್ಟು ಹೇಳುವಂಥ ಮಾತು, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ ಅಂತ ಹೇಳಿಬಿಟ್ಟು, ಎರಡನೇದಾಗಿ ಇನ್ನೊಂದು ಮಾತನ್ನು ಹೇಳ್ತಾನೆ. ಇದು ಭಾಳ ಇಂಪಾರ್ಟೆಂಟ್. ಅದೇನೆಂದರೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ. ಐ ಹ್ಯಾವ್ ರನ್ ದ ರೇಸ್, ಐ ಹ್ಯಾವ್ ಫಿನಿಶ್ ದ ರೇಸ್, ಐ ಫಿನಿಶ್ ದ ಕೋರ್ಸ್. ಓಟವನ್ನು ಕಡೆಗಾಣಿಸಿದೆ, ನಂತರ ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡು. ಈ ಎರಡನೇ ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಟವನ್ನು ಕಡೆಗಾಣಿಸಿದ್ದೇನೆ. ಸರಿ, ಓಟ ಅಂದ ತಕ್ಷಣ ಅದು ಒಲಿಂಪಿಕ್ ಆಗಿರ್ಬೋದು, ಬೇರೆ ವಿಶೇಷವಾದಂಥ ಒಂದು ಗ್ರೌಂಡ್ನಲ್ಲಿ ಆಗಿರ್ಬೋದು. ಓಟಕ್ಕಾಗಿ ಒಂದು ಪ್ಲೇಸ್ ನೇಮಕವಾಗಿರ್ತದಲ್ವಾ? ಹೌದು. ಈಗ ಕೆಲವು ಸಾರಿ ನಮ್ಮ ಭಾರತೀಯ ಓಟಗಾರರು, PT ಉಷಾ ಮುಂತಾದಂಥ ವ್ಯಕ್ತಿಗಳು ಬೇರೆ ದೇಶಕ್ಕೆ, ವಿದೇಶ ಕಡೆಗೆ ಹೋದಾಗ ಅವರು ನಿರ್ದಿಷ್ಟವಾದಂಥ ಸ್ಥಳದಲ್ಲೇ ಓಡಬೇಕು. ಇಲ್ಲ ನಮ್ಮ ಮನೆ ಹತ್ರ ಒಳ್ಳೆ ಜಾಗ ಇದೆ, ಅಲ್ಲಿ ಓಡ್ತೀನಿ. ನೋ, ನಾಟ್ ಅಲೌಡ್. ಒಳ್ಳೆ ಜಾಗ ಇರ್ಬೋದು, ಅದು ಒಳ್ಳೆ ಸ್ಥಳ ಇರ್ಬೋದು, ಹುಲ್ಲಿರ್ಬೋದು, ಅದು ಟ್ರ್ಯಾಕ್ ಇರ್ಬೋದು, ಏನೇ ಇರ್ಬೋದು, ನೇಮಿಸಿದ ಸ್ಥಳದಲ್ಲಿ ಓಡಬೇಕು. ಯು ಶುಡ್ ರನ್ ಇನ್ ಟು ದ ಪ್ಲೇಸ್ ವೇರ್ ಇಟ್ ಈಸ್ ಅಪಾಯಿಂಟೆಡ್ ಫಾರ್ ಯು. ಅಲ್ಲೇ ಓಡಬೇಕು. ಬೇರೆ ಕಡೆ ಇನ್ನೂ ಮೊದಲಿಗಿಂತಲೂ ಫಾಸ್ಟಾಗಿ ಓಡಿದ್ರು ಇಟ್ ಈಸ್ ನೋ ಯೂಸ್. ಅದೇ ರೀತಿಯಾಗಿ ದೇವರು ನೇಮಿಸಿದ ಸ್ಥಳದಲ್ಲೇ ನೀನು ಯಜ್ಞವಾಗಬೇಕು. ಇಲ್ಲ ನಾನು ಬೇರೆ ಕಡೆ ಯಜ್ಞವಾಗ್ತೀನಿ, ಬೇರೆ ಕಡೆ ಯಜ್ಞ ಸಮರ್ಪಿಸ್ತೇನೆ, ನಾಟ್ ಅಲೌಡ್, ನಾಟ್ ಅಕ್ಸೆಪ್ಟೆಡ್. ದೇವರು ಹೇಳಿದ ಸ್ಥಳದಲ್ಲಿ, ಯಜ್ಞವೇದಿಯಲ್ಲಿ ಮೇಲೆ ಯಜ್ಞವನ್ನು ಸಮರ್ಪಿಸಬೇಕು. ಹಾಗಾದರೆ ದೇವರು ಪ್ರತಿಯೊಬ್ಬೊಬ್ಬರಿಗೂ ಒಂದು ಸ್ಥಳವನ್ನು ನೇಮಿಸಿದ್ದಾನೆ. ಯಾರ್ಯಾರು ಯಾವ ಸ್ಥಳದಲ್ಲಿರಬೇಕು, ಎಷ್ಟು ಕಾಲ ಇರಬೇಕು. ಅಪೊಸ್ತಲ ಕೃತ್ಯ 17ನೇ ಅಧ್ಯಾಯ 26-27ನೇ ವಚನದಲ್ಲಿ, ಒಬ್ಬ ಮನುಷ್ಯನಿಂದಲೇ ಈ ಭೂಮಿಯಲ್ಲಿರುವಂಥ ಎಲ್ಲರನ್ನು ಸೃಷ್ಟಿ ಮಾಡಿ ಯಾರ್ಯಾರು ಯಾವ ಕಾಲದಲ್ಲಿರಬೇಕು, ಯಾವ ಸ್ಥಳದಲ್ಲಿರಬೇಕು ಎಂಬುದು ದೇವರಿಗೆ ಗೊತ್ತಿದೆ. ಆದ ಕಾರಣ ಇಲ್ಲಿ ಕೂಡ ನಾವು ನೋಡುವಾಗ ಯಾಜಕಾಂಡ 3:11 ಯಜ್ಞವೇದಿಯ ಮೇಲೆ ಹೋಮ ಮಾಡಬೇಕು ಎಂಬುದಾಗಿ ದೇವರು ಹೇಳಿಬಿಟ್ಟು, 12ನೇ ವಚನದಲ್ಲಿ ಸಮರ್ಪಿಸುವಂಥದ್ದು ಆಡಾಗಿದ್ದರೆ ಅರ್ಪಿಸುವನು ಅದನ್ನು ಯೆಹೋವನ ಸನ್ನಿಧಿಗೆ. ಇಲ್ಲ ನಾನು ಬೇರೆ ಕಡೆ ನಾನು ಅರ್ಪಿಸ್ತೀನಿ, ಇಲ್ಲ, ನಾಟ್ ಅಲೌಡ್. ಯೆಹೋವನ ಸನ್ನಿಧಿಗೆ ತೆಗೆದುಕೊಂಡು ಬಂದು ಅದರ ತಲೆ ಮೇಲೆ ಕೈ ಇಟ್ಟು ಆತನು ಅದನ್ನು ದೇವದರ್ಶನ ಗುಡಾರದ ಎದುರಾಗಿ ವಧಿಸಬೇಕು. ಇಲ್ಲ ದೇವದರ್ಶನ ಗುಡಾರದ ನಡುವೆ ನಾನು ವಧಿಸ್ತೇನೆ, ನಾಟ್ ಅಲೌಡ್. ಪವಿತ್ರ ಸ್ಥಳದಲ್ಲಿ ಅದನ್ನು ನಾನು ಬಲಿ ಕೊಡ್ತೇನೆ, ನಾಟ್ ಅಲೌಡ್. ಧೂಪವೇದಿ ಹತ್ರ ನಾನು ಅದನ್ನು ಬಲಿ ಕೊಡ್ತೇನೆ, ಅನುಮತಿ ಇಲ್ಲ. ಮೇಜಿನ ಬಳಿಗೆ ಕೊಡ್ತೀನಿ, ಯಾಕಂದರೆ ಭಾಳ ಅನುಕೂಲವಾಗಿರ್ತದೆ, ಇಲ್ಲ. ನೋಡ್ರಿ, ದೇವರು ಹೇಳಿದ ಕಡೆ ದೇವರ
ಯಜ್ಞವನ್ನು ಬಲಿಯನ್ನು ನಾವು ಸಮರ್ಪಿಸಬೇಕು. ಇದರಿಂದ ನಾವು ಕಲಿಯುವಂಥ ಒಂದು ಸಂಗತಿ ಭಾಳ ಸಿಂಪಲ್ ರೀ, ಭಾಳ ಸರಳವಾದದ್ದು. ವಿಮೋಚನ ಕಾಂಡದಲ್ಲಿ ಈಗಾಗಲೇ ಇದನ್ನು ನೋಡಿದ್ವಿ. ಈಗ ಯಾಜಕ ಕಾಂಡದಲ್ಲಿ ಇನ್ನೊಂದು ರೀತಿಯಿಂದ ನೋಡ್ತಾ ಇದ್ದೇವೆ. ವಿಮೋಚನ ಕಾಂಡದಲ್ಲಿ ನಾವು ನೋಡಿದಂಥ ಒಂದು ಮಾತು ಏನಂದರೆ, ಮೋಶೆ ಮತ್ತೆ 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 ಹೇಳುವಂಥ ಒಂದು ಮಾತು, ಮೋಸಸ್ ಡಿಡ್ ಆಸ್ ದ ಲಾರ್ಡ್ ಕಮಾಂಡೆಡ್, ಮೋಸಸ್ ಡಿಡ್ ಆಸ್ ದ ಲಾರ್ಡ್ ಕಮಾಂಡೆಡ್. ಮೋಶೆ ಕರ್ತನ ಹೇಳಿದಂತೆ, ಕರ್ತನ ಆಜ್ಞಾಪಿಸಿದಂತೆ ಮಾಡಿದನಂತ ಹೇಳ್ಬಿಟ್ಟು. ಮೋಶೆ ದೊಡ್ಡ ಒಬ್ಬ ಇಂಜಿನಿಯರ್ ಆಗಿದ್ದ, ಸಕಲ ಶಿಲ್ಪ ಕಲಾ ವೈಭವ, ಮಾತು ಚಾತುರ್ಯ, ವಿದ್ಯೆ ಇವೆಲ್ಲ ಇತ್ತು ಆತನಿಗೆ, ಸಾಮರ್ಥ್ಯ ಎಲ್ಲ ಇತ್ತು, ಪೊಸಿಷನ್ ಎಲ್ಲ ಇತ್ತು, ಅರಮನೆಯ ವಾಸಿ, ಎಲ್ಲವೂ VIP ಆಗಿದ್ದ, ರಾಜ್ಕುಮಾರ, ರಾಜಪುತ್ರ, ಪ್ರಿನ್ಸ್. ಆದರೂ ಕೂಡ ಅವನ ಪ್ರಕಾರ ಮಾಡಬಾರ್ದು, ದೇವರು ಹೇಳಿದ ಹಾಗೆ ಮಾಡಬೇಕು, ದೇವರು ಆಜ್ಞಾಪಿಸಿದಂತೆ ಮಾಡಬೇಕು. ಇಲ್ಲಿ ಕೂಡ ಈ ಯಜ್ಞದ ಕುರಿತಾಗಿ ದೇವರು ಹೇಳಿದಾಗ ಇಲ್ಲೇ ಅದನ್ನು ಮಾಡಬೇಕು, ಯೆಹೋವನ ಸನ್ನಿಧಿಯಲ್ಲಿಯೇ ಮಾಡಬೇಕು, ಅದನ್ನು ಕೈ ಇಟ್ಟೇ ಮಾಡಬೇಕು, ಅದರ ತಲೆ ಮೇಲೇ ಕೈ ಇಡಬೇಕು, ಯಾಕೆ ಬೆನ್ನ ಮೇಲೆ ಯಾಕೆ ಇಡಬಾರ್ದು? ಇಲ್ಲ, ದೇವ್ರು ಹೇಳ್ದಂಗೆ ನಾವು ಮಾಡಬೇಕು. ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ, ಐ ವಿಲ್ ಡೂ ಸಿಂಪ್ಲಿ ವಾಟ್ ಗಾಡ್ ಸೇಸ್. ಆ ಒಂದು ಸಿಂಪ್ಲಿಸಿಟಿ, ಸರಳವಾದ ಸರಳತೆ, ಸಿಂಪ್ಲಿಸಿಟಿ ನಮ್ಮಲ್ಲಿ ಬಂದುಬಿಟ್ರೆ ನಾವು ನಂಬಿಕೆಯಲ್ಲಿ ಎಷ್ಟೋ ಬೆಳೆದು ಬಿಡ್ತೇವೆ. ಇದಕ್ಕೆ ಯೇಸು ಕ್ರಿಸ್ತನು ಹೇಳಿದಂಥದ್ದು, ಚಿಕ್ಕ ಮಕ್ಕಳಂತೆ ನಾವು ಆಗಬೇಕು, ಇಲ್ಲದೆ ದೇವ್ರ ರಾಜ್ಯದಲ್ಲಿ ನಾವು ಸೇರುವುದಿಲ್ಲ. ಮತ್ತಾಯ 18ನೇ ಅಧ್ಯಾಯ, ಅನ್ಲೆಸ್ ಯು ಬಿಕಮ್ ಲೈಕ್ ಎ ಚೈಲ್ಡ್, ಕನ್ವರ್ಟ್ ಅಂಡ್ ಬಿಕಮ್ ಲೈಕ್ ಎ ಚೈಲ್ಡ್. ಶಿಶುವಿನಂತೆ, ಶಿಶು ಬ್ಲೈಂಡಾಗಿ ಒಂದು ರೀತಿಯಿಂದ ಅಕ್ಸೆಪ್ಟ್ ಮಾಡಿಕೊಳ್ತದೆ. ದೀನತ್ವ ಶಿಶುವಲ್ಲಿರುವಂಥದ್ದು, ಆ ದೀನ ಮನಸ್ಸಿಂದ ನಾವು ಸ್ವೀಕಾರ ಮಾಡುವಾಗ ನಮ್ಮ ಬಲಿಯನ್ನು ದೇವರು ಸ್ವೀಕಾರ ಮಾಡ್ತಾನೆ, ನಮ್ಮ ಜೀವನವನ್ನು ದೇವರು ಸ್ವೀಕಾರ ಮಾಡ್ತಾನೆ. ಯಾಕಂದರೆ ಯೇಸು ಕ್ರಿಸ್ತನಲ್ಲಿ ನಮ್ಮನ್ನು ಸ್ವೀಕಾರ ಮಾಡಿದಂಥ ದೇವರು ನಮ್ಮನ್ನು ಕೂಡ ಸ್ವೀಕಾರ ಮಾಡಿದ್ದಾನೆ. ಇತರರನ್ನು ಕೂಡ ಕ್ರಿಸ್ತನ ಸ್ವೀಕರಿಸಿದಂತೆ ಜೀವಿಸುವಂತೆ ನಾವು ಸ್ವೀಕಾರ ಮಾಡೋಣ. ಸಮಾಧಾನ ಯಜ್ಞದಲ್ಲಿ ಸಾಗೋಣ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಜಕಾಂಡ 3ನೇ ಅಧ್ಯಾಯವನ್ನು ಅಧ್ಯಾಯ ಮಾಡಿದ್ದಕ್ಕೆ, ದೇವರು ಸಹಾಯ ಮಾಡಿದ್ದಕ್ಕೆ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 3. And if his oblation be a sacrifice of peace offering, if he offer it of the herd, whether it be a male or female, he shall offer it without blemish before the Lord. And he shall lay his hand upon the head of his offering, and kill it at the door of the tabernacle of the congregation. And Aaron's sons, the priests, shall sprinkle the blood upon the altar round about, and he shall offer of the sacrifice of the peace offering an offering made by fire unto the Lord, the fat that covereth the inwards, and all the fat that is upon the inwards, and the 2 kidneys, and the fat that is on them, which is by the flanks, and the caul above the liver, with the kidneys, it shall he take away. And Aaron's son shall burn it on the altar upon the burnt sacrifice which is upon the wood that is on the fire. It is an offering made by fire, of a sweet savour unto the Lord. And if his offering for a sacrifice of peace offering unto the Lord be of the flock, male or female, he shall offer it without blemish. If he offer a lamb for his offering, then shall he offer it before the Lord. And he shall lay his hand upon the head of his offering, and kill it before the tabernacle of the congregation. And Aaron's son shall sprinkle the blood thereof round about upon the altar. And he shall offer of the sacrifice of the peace offering an offering made by fire unto the Lord, the fat thereof, and the whole rump. It shall he take off hard by the backbone, and the fat that covereth the inwards, and all the fat that is upon the inwards, and the 2 kidneys, and the fat that is upon them, which is by the flanks, and the caul above the liver, with the kidneys, it shall he take away. And the priest shall burn it upon the altar. It is the food of the offering made by fire unto the Lord. And if his offering be a goat, then he shall offer it before the Lord. And he shall lay his hand upon the head of it, and kill it before the tabernacle of the congregation. And the sons of Aaron shall sprinkle the blood thereof upon the altar round about. And he shall offer thereof his offering, even an offering made by fire unto the Lord, the fat that covereth the inwards, and all the fat that is upon the inwards, and the 2 kidneys, and the fat that is upon them, which is by the flanks, and the caul above the liver, with the kidneys, it shall he take away. And the priest shall burn them upon the altar. It is the food of the offering made by fire for a sweet savour. All the fat is the Lord's.
It shall be a perpetual statute for your generations throughout all your dwellings, that ye eat neither fat nor blood.